ಪ್ರೀತಿಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತೊಂದು ಜ್ಞಾನೋಕತೆ ಕೇಳೋಣ. ಕತೆಯ ಹೆಸರು ಹೊಸತನ. ಬಹಳ ಹೊತ್ತಿನಿಂದ ನೆಲದ ಮೇಲೆ ಕಾಣುವ ತನ್ನ ಬೇರು ಹಾಗೂ ಒರಟು ಕಾಂಡದ ಎಡೆಯಿಂದ ನುಸುಳುವ ಪ್ರಯತ್ನದಲ್ಲಿದ್ದ ಹಾವನ್ನು ಕಂಡು ಮರ ನಕ್ಕಿತು. ಅಲ್ಲ ಗೆಳೆಯ, ಅಷ್ಟೊಂದು ಸಮತಟ್ಟಾದ ಹಾದಿ ಇರುವಾಗ ಈ ಥರ ಯಾಕೆ ಸರ್ಕಸ್ ಮಾಡಿ ಹೋಗ್ತೀಯಾ? ಮರ ಕೇಳಿತು. ನಾನು ಸುಮ್ಮನೆ ಸರ್ಕಸ್ ಮಾಡ್ತಿಲ್ಲ, ಪೊರೆ ಕಳಚುತ್ತಿದ್ದೇನೆ. ಹಾವು ಗಂಭೀರವಾಗಿ ಹೇಳಿತು. ಏನು, ನಿನ್ನ ಚರ್ಮ ಕಳಚುತ್ತಿದ್ದೀಯಾ? ನಿನಗೆ ನೋವಾಗುವುದಿಲ್ಲವೇ? ಯಾಕೆ ಈ ಹುಚ್ಚುತನ? ಮರ ಅಚ್ಚರಿಯಿಂದ ಕೇಳಿತು. ಇದು ಹುಚ್ಚುತನವಲ್ಲ, ಹೊಸತನ. ಈ ಹಳೆ ಪೊರೆ ಕಳಚಿದರೆ ಮಾತ್ರವೇ ನನಗೆ ಹೊಳೆವ ಹೊಸ ಚರ್ಮ ಸಿಗುತ್ತದೆ. ಬೇಕಿದ್ದರೆ ನೀನು ಒಮ್ಮೆ ಈ ಹಳೆಯ ಎಲೆಗಳನ್ನೆಲ್ಲ ಕಳಚಿ ನೋಡು. ಮತ್ತೆ ಹುಟ್ಟುವ ಹೊಸ ಚಿಗುರು ನಿನ್ನನ್ನೇ ನವೀಕರಿಸುತ್ತದೆ. ಹಾವಿನ ಮಾತು ಕೇಳಿದಾಗ ಮರಕ್ಕೆ ಅದನ್ನೊಮ್ಮೆ ಪರೀಕ್ಷಿಸಿಯೇ ಬಿಡುವ ಅನಿಸಿತು. ಇಷ್ಟು ದಿನಗಳ ತನ್ನ ಅಭ್ಯಾಸಕ್ಕೆ ವಿರುದ್ಧವಾಗಿ ಮರ ತನ್ನೆಲ್ಲ ಎಲೆಗಳನ್ನು ಉದುರಿಸಿತು. ಪೂರ್ತಿ ಬೋಳಾಗಿ ಒಣಗಿದಂತೆ ಕಾಣುವ ಮರವನ್ನು ಕಂಡ ಜನ ಮಾತಾಡಿಕೊಂಡರು. ಬಹುಶಃ ಈ ಮರಕ್ಕೆ ರೋಗ ಬಡಿದಿರಬಹುದು, ಅಥವಾ ಬೇರು ಸತ್ತು ಹೋಗಿದೆಯೋ ಏನೋ. ಇಲ್ಲದಿದ್ದರೆ ಇದು ಹೀಗೆ ಎಲೆ ಉದುರಿಸುತ್ತಿತ್ತೇ? ದಾರಿ ಹೋಕರ ಮಾತು ಕೇಳಿ ಮರ ಕಂಗಾಲಾಯಿತು. ನಾನು ದುಡುಕಿದೆನೆ, ನಿಜಕ್ಕೂ ನಾನು ಸತ್ತೇ ಹೋಗಬಹುದೇನೋ ಅಳುತ್ತಾ ಗೋಳಾಡತೊಡಗಿತು. ಆ ದಾರಿಯಾಗಿ ಬಂದ ಹಾವಿಗೆ ಮರದ ಗೋಳಾಟ ಕೇಳಿಸಿತು. ಹೇ ಮರವೇ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಎಂಬ ಮಾತು ನೀನು ಕೇಳಿಲ್ಲವೇ? ಈಗಿನ ಈ ದುಃಖ ನಷ್ಟ ಕ್ಷಣಿಕ. ನಿನ್ನ ಭವಿಷ್ಯದ ಸಂತೋಷಕ್ಕೆ ಹೋಲಿಸಿದಾಗ ಇದು ಗೌಣ. ಕಳೆದು ಹೋದದ್ದರ ಬಗ್ಗೆ ಚಿಂತಿಸುತ್ತಿದ್ದರೆ ಬರುವ ಸಂತೋಷವನ್ನು ಸ್ವೀಕರಿಸಲು ನಿನಗೆ ಸಾಧ್ಯವಾಗದು. ಇಷ್ಟು ಹೇಳಿ ಹಾವು ತನ್ನ ಪಾಡಿಗೆ ತಾನು ಸರಸರನೆ ಎತ್ತಲೋ ಹರಿದು ಹೋಯಿತು. ಅದರ ಹೊಸ ಚರ್ಮ ಬಿಸಿಲಿಗೆ ಫಳಫಳ ಹೊಳೆಯುತ್ತಿತ್ತು. ಹಾವಿನ ಮಾತುಗಳು, ಅದರ ಹೊಸ ಹೊಳೆಯುವ ಚರ್ಮ, ಇವುಗಳ ಬಗ್ಗೆ ಚಿಂತಿಸುತ್ತಾ ಮರ ನಿದ್ರೆಗೆ ಜಾರಿತು. ಮರುದಿನ ಬೆಳಗಿನ ಜಾವದಲ್ಲಿ ತನ್ನ ಮೈಯೆಲ್ಲ ತುಂಬಿರುವ ಹೊಸ ಚಿಗುರನ್ನು ಕಂಡ ಮರ ಪುಳಕಗೊಂಡಿತು. ಧನ್ಯವಾದಗಳು.